ಧಾರವಾಡ ತಾಲೂಕಾ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಭವ್ಯ ಮೆರವಣಿಗೆ ಸಾಂಸ್ಕೃತಿಕ ನಗರಿಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ನಗರದ ಕಡಪ ಮೈದಾನದಿಂದ ಪ್ರಾರಂಭವಾದ ಮೆರವಣಿಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಅಂಜುಮನ್ ವೃತ್ತ, ಹಳೆ ಬಸ್ ನಿಲ್ದಾಣ, ವಿವೇಕಾನಂದ ಸರ್ಕಲ್, ಮಾರುಕಟ್ಟೆ ಮಾರ್ಗವಾಗಿ ಆಜಾದ್ ಪಾರ್ಕ್, ಜುಬಿಲಿ ಸರ್ಕಲ್, ಎಲ್ಐಸಿ ಡಯಟ್ ಮಾರ್ಗವಾಗಿ ಮುಖ್ಯ ವೇದಿಕೆ ಆಲೂರು ವೆಂಕಟರಾವ್ ಸಭಾಭವನಕ್ಕೆ ಬಂದು ತಲುಪಿತು. ಇನ್ನು ಮೆರವಣಿಗೆಗೆ ಪಾಲಿಕೆ ಸದಸ್ಯರಾದ ಸುರೇಶ್ ಬೇಂದ್ರೆ, ಆನಂದ್ ಯಾವಗಲ್ ಚಾಲನೆ ನೀಡಿದರು. ಸಮ್ಮೇಳನದ ಸರ್ವ ಅಧ್ಯಕ್ಷರಾದ ಡಾ ನಿತಿನ್ ಚಂದ್ರ ಹತ್ತಿಕಾಳ್ ಹಾಗೂ ಪತ್ನಿ ರಾಜೇಶ್ವರಿ ದಂಪತಿಗಳನ್ನ ಹೊತ್ತ ರಥವು ಪ್ರಮುಖ ಬೀದಿಗಳಲ್ಲಿ ಆಕರ್ಷಣೀಯವಾಗಿತ್ತು. ಮೆರವಣಿಗೆ ಉದ್ದಕ್ಕೂ ಕನ್ನಡದ ಜೈಕಾರಗಳು ಮೊಳಗಿದವು. ನೂರಾರು ಸಂಖ್ಯೆಯಲ್ಲಿ ಕನ್ನಡ ಅಭಿಮಾನಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮೆರವಣಿಗೆಗೆ ಸಾಥ್ ನೀಡಿದರು. ನೆತ್ತಿಯ ಮೇಲಿನ ಬಿಸಿಲು ಲೆಕ್ಕಿಸದೆ ಮೆರವಣಿಗೆ ಸಾಗಿ ಬರುತ್ತಿದ್ದ ದೃಶ್ಯಗಳು ಎಲ್ಲರ ಗಮನ ಸೆಳೆದರು. ಡೊಳ್ಳು, ಜಾಂಜ ಸೇರಿದಂತೆ ಅನೇಕ ಮಜಲುಗಳ ಮೂಲಕ ಮೆರವಣಿಗೆ ಆಗಮಿಸಿದ್ದು ವಿಶೇಷವಾಗಿತ್ತು. ರಾಷ್ಟ್ರ ಧ್ವಜಾರೋಹಣವನ್ನು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಜಿಲ್ಲಾ ಮುಖ್ಯ ಆಯುಕ್ತ ಶ್ರೀಶೈಲ್ ಕರಿಕಟ್ಟಿ, ನಾಡ ಧ್ವಜಾರೋಹಣವನ್ನು ಕಸಾಪ ಜಿಲ್ಲಾಧ್ಯಕ್ಷರಾದ ಡಾ ಲಿಂಗರಾಜ್ ಅಂಗಡಿ, ಪರಿಷತ್ ಧ್ವಜಾರೋಹಣವನ್ನು ಕಸಾಪ ತಾಲೂಕಾ ಅಧ್ಯಕ್ಷರಾದ ಮಹಂತೇಶ್ ನರೇಗಲ್ ನೆರವೇರಿಸಿದರು. ಸಿಎಂ ಕೆಂಗಾರ್ ಧ್ವಜ ವಂದನೆ ಸ್ವೀಕರಿಸಿದರು.